ಅಲ್ಲಿ ಕೀ ಲೈಟ್ ಇರುತ್ತೆ. ಸೊ ಈ ಲೈಟು ಆಫಲ್ಲಿರುತ್ತೆ. ಈ ಥರ ಮಾತಾಡ್ತಿರ್ತೀನಿ. ಇಲ್ಲೊಂದು ಶ್ಯಾಡೋ ಬರ್ತಿದೆಯಲ್ಲ, ಇದು ಕೀ ಲೈಟು. ಕೀ ಲೈಟ್ ಈ ಕಡೆಯಿಂದ, ಫಿಲ್ ಲೈಟ್ ಈ ಕಡೆ ಬರ್ತದೆ, ಅದು ಆಫ್ ಆಯಿತು ಸಿನ್ಸ್ ಇಲ್ಲಿ ಸ್ವಲ್ಪ ಕನೆಕ್ಷನ್ ಪ್ರಾಬ್ಲಮ್. ಕೀ ಲೈಟು, ಫಿಲ್ ಲೈಟಿಗೆ ಇಲ್ಲೊಂದು ಫಿಲ್ ಲೈಟ್ ಕೊಡ್ತೀನಿ. ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಲೈಟ್ ಇದ್ದರೆ ಬೆಸ್ಟು. ಓಕೆ ನೋಡಿ, ನನ್ನ ಫೇಸೇ ಹತ್ರ ಕಾಣಿಸ್ತಾ ಇಲ್ಲ ನೋಡಿ. ಇಲ್ಲಿಂದ ಇದು ಬರ್ತಿರೋದ್ರಿಂದ ಈ ಕಡೆ ಒಂದು ಶ್ಯಾಡೋ ಕ್ರಿಯೇಟ್ ಆಗ್ತಿದೆಯಲ್ಲ, ಸೊ ಆ ಶ್ಯಾಡೋನ ಕಿಲ್ ಮಾಡೋದಕ್ಕೆ ಇದನ್ನ ಹಿಂದ್ಗಡೆಗೆ ಇಟ್ಕೊತೀನಿ. ಈ ಥರ ಅದು ಬ್ಯಾಕ್ಗ್ರೌಂಡಲ್ಲಿರುತ್ತೆ. ಓಕೆ, ಇಲ್ಲಿ ಈಗ ಒಂದು ಶ್ಯಾಡೋ ಬ್ಲ್ಯಾಕ್ ಕಲರ್ ಕಾಣಿಸ್ತಿದೆಯಲ್ಲ, ಇದನ್ನು ಕಿಲ್ ಮಾಡೋದಕ್ಕೆ ಇಲ್ಲಿ ರಿಫ್ಲೆಕ್ಟರ್ಸ್ ಇಡ್ತೀನಿ. ಇಲ್ಲೊಂದು ರಿಫ್ಲೆಕ್ಟರ್ ಇಟ್ಟರೆ ಈ ಲೈಟ್ ಇಲ್ಲಿ ಬಿದ್ದು ಆ ಲೈಟ್ ನನ್ನ ಮೇಲೆ ಬರುವಾಗ ಸಖತ್ ಕ್ಲಾರಿಟಿ ಇರುತ್ತೆ. ಓಕೆ, ಇನ್ನೂ ಬೇಕು ಅಂದರೆ ಇನ್ನೊಂದು ಲೈಟ್ ಈ ಕಡೆ ಇಟ್ಟು ಈ ಲೆವೆಲ್ಗೆ ಇದನ್ನು ಅಡ್ಜಸ್ಟ್ ಮಾಡಿದ್ರೆ ಬೆಸ್ಟ್ ಆಗಿರುತ್ತೆ. ನೀವು ಶಾರ್ಟ್ಸಲ್ಲಿ ನೋಡ್ತೀರಾ. ಸೊ ಈ ಲೈಟ್ ಸೆಟಪ್ಸ್ ಎಲ್ಲ ಇನ್ನೂ ಹೆಂಗೆ RBG ಲೈಟ್ಸ್ ಎಲ್ಲ ಇನ್ನೊಂದು ತಗೊಳೋಣ ಅಂತಿದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಟು ಅನದರ್ ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವೇನು ಅನ್ಬಾಕ್ಸ್ ಮಾಡ್ತೀವಿ ಅಂದರೆ, ಸೊ ಎಂಟೈರ್ ಆಗಿ ಒಂದು ಲೈಟ್ ತಗೊಂಡಿದ್ದೀನಿ. ನೀವು ಪಾರ್ಟ್ 1 ವಿಡಿಯೋನ ನೋಡಿರ್ತೀರಾ. ಸೊ ಇದು ಅದರಲ್ಲಿ ಪಾರ್ಟ್ 2 ವಿಡಿಯೋ. ಸೊ ಗಾಡಾಕ್ಸ್ ಅಲ್ಲಿಂದ ಈ ಒಂದು ಲೈಟ್ ತಗೊಂಡಿದ್ದೀನಿ. ಈ ಒಂದು ಲೈಟ್ ಕಾಸ್ಟು ಪ್ಲಸ್ ಎಲ್ಲ 10,000 ಪ್ಲಸ್ ಆಗಿತ್ತು ಅನಿಸುತ್ತೆ. ಓಕೆ, ಮರ್ತೋಗಿದ್ದೀನಿ. ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ಒನ್ ಆಫ್ ದ ಪವರ್ಫುಲ್ ಲೈಟ್ಸ್ ಫಾರ್ ವಿಡಿಯೋ ಪ್ರೊಡಕ್ಷನ್. ಪ್ಲಸ್ ಇದಕ್ಕೆ ಬೇಕಾಗಿರುವ ಛತ್ರಿ ನಮ್ಮ ಹತ್ರ ಇದೆ. ಸೊ ಇದನ್ನೆಲ್ಲ ಅನ್ಬಾಕ್ಸ್ ಮಾಡಿ ಈ ವಿಡಿಯೋದಲ್ಲಿ ಸೆಟಪ್ ಮಾಡ್ತೀವಿ. ಅದಕ್ಕೆ ಮುಂಚೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಅನ್ಬಾಕ್ಸ್ ಮಾಡಿ ಇಟ್ಕೊಂಡಿರುವ ಈ ಒಂದು ಲೈಟ್ ಸ್ಟ್ಯಾಂಡು ಪ್ಲಸ್ ರಿಫ್ಲೆಕ್ಟರ್ಸ್ ಎಲ್ಲ ಇದೆ. ಸೊ ಅದನ್ನೆಲ್ಲ ಒಂದು ಸೆಟಪ್ ಥರ ಮಾಡಿ ಇವತ್ತು ಕೆಲವೊಂದು ಸ್ಕ್ರಿಪ್ಟ್ಸ್ ಇದೆ ನಮ್ಮ ಒಂದು ಶಾರ್ಟ್ ಫಾರ್ಮ್ ಕಾಂಟೆಂಟ್ನ ನಾವು ರೆಕಾರ್ಡ್ ಮಾಡೋದಕ್ಕೋಸ್ಕರ. ಸೊ ಆ ಒಂದು ಸ್ಕ್ರಿಪ್ಟ್ನೆಲ್ಲ ಯೂಸ್ ಮಾಡಿ ಈಗ ನಾನೊಂದು 5ರಿಂದ 10 ವಿಡಿಯೋ ಶಾರ್ಟ್ ವಿಡಿಯೋಸ್ನ ರೆಕಾರ್ಡ್ ಮಾಡ್ತೀನಿ. ಅದಕ್ಕೆ ಮುಂಚೆ ಇದು ಅನ್ಬಾಕ್ಸ್ ಮಾಡಿ ಸೆಟಪ್ ಮಾಡೋ ವಿಡಿಯೋ ನಿಮಗೋಸ್ಕರ. ಸ್ಟೇ ಟ್ಯೂನ್. ಸೊ ಇದು ಬಂದು ಒಂದು ವಾರನೇ ಆಯಿತು, ನಾನು ಇನ್ನೂ ಅನ್ಬಾಕ್ಸ್ ಮಾಡಿದ್ರೆ ಇಟ್ಕೊಂಡಿದ್ದೀನಿ. ಈಗ ಅನ್ಬಾಕ್ಸ್ ಮಾಡ್ತಿದ್ದೀವಿ. ದಿಸ್ ಇಸ್ ಒನ್ ಆಫ್ ದ ಪವರ್ಫುಲ್ ಲೈಟ್ ಗೈಸ್. ಸೊ ನೋಡೋಣ ಒಳಗಡೆ ಹೆಂಗಿದೆ ಅಂತ. ಚಾಕು ಇರಬೇಕಿತ್ತು, ಬಟ್ ನಮ್ಗೆ ಈ ಥರ ತೋದೆ ಇಂಟ್ರೆಸ್ಟಿಂಗ್. ಇದನ್ನು ಒಂದು ಒಳ್ಳೆ ಸೆಕ್ಯೂರಿಟಿಯಾಗಿ ಪ್ಯಾಕ್ ಮಾಡಿದ್ದಾರೆ. ಯಾಕೆ ಅಂದರೆ ಇದ್ರ ಒಳಗಡೆ ಇರೋ ಪ್ರಾಡಕ್ಟ್ ಅಷ್ಟು ವರ್ತಾಗಿರೋ ಒಂದು ಪ್ರಾಡಕ್ಟ್. ಅದಕ್ಕೋಸ್ಕರ ಇದಕ್ಕೆ ಒಂದು ಪವರ್ಫುಲ್ ಆದ ಒಂದು ಪ್ಯಾಕೇಜ್ ಕೊಟ್ಟಿದ್ದಾರೆ. ಆದರೂ ನಾವು ಅದನ್ನು ಕಿತ್ತಾಕ್ತಾ ಇದ್ದೀವಿ. ಸೆಕ್ಯೂರಿಟಿ ಸೀಲ್ಸ್ ಎಲ್ಲ ಜಾಸ್ತಿನೇ ಇದೆ ಇದಕ್ಕೆ. ತುಂಬ ಹಾರ್ಡಾಗಿ ಪ್ಯಾಕ್ ಮಾಡಿದ್ದಾರೆ. ಬಿಕಾಸ್ ಅದು ಒಳಗಡೆ ಲೈಟ್ ಇದೆಯಲ್ಲ, ಈ ಲೈಟ್ನ ನಾನು ಫಿಸಿಕಲಾಗಿ ಹೋಗಿ ತೊಗೊಂಬರೋಣ ಅಂದ್ಕೊಂಡಿದ್ದೆ. ಬಟ್ ಬೇಡ, ಆರ್ಡ್ರೇ ಮಾಡಿಬಿಡೋಣ ಏನಿದೆ ಅಂತ ಆರ್ಡ್ರ್ ಮಾಡಿಬಿಟ್ಟೆ. ಸೊ ಹಿಯರ್ ಇಟ್ ಈಸ್. ಸೊ ಇನ್ನೂ ಇದು ಒಂದು ಒಳ್ಳೆ ಪ್ಯಾಕಿಂಗ್. ಅದು ಔಟ್ಸೈಡಲ್ಲಿ ಪ್ಯಾಕಿಂಗ್ ಚೆನ್ನಾಗಿ ಮಾಡಿದರು. ಈಗ ಇನ್ಸೈಡ್ ಪ್ಯಾಕಿಂಗ್ ಮಾಡಿದ್ದಾರೆ. ಇದರ ರಿಮೂವ್ ಇಟ್. ತುಂಬ ಸಖತ್ತಾಗಿ ಪ್ಯಾಕ್ ಮಾಡಿದ್ದಾರೆ. ಚಾಕು ಬೇಕಿತ್ತು, ಬಟ್ ಇಟ್ಸ್ ಓಕೆ, ನಮಗೆ ಚಾಕು ಎಲ್ಲ ಬೇಡ. ಓಕೆ, ಇನ್ನೊಂದಿದೆ, ಮತ್ತು ಈ ಕಡೆ ಬಿಟ್ಟಿದೆ. ಎಸ್, ಅಲ್ಲಿ ಇಲ್ಲಿ ಸೀಲ್ ಇದೆ. ಈ ಸೀಲ್ಸ್ನೆಲ್ಲ ಕಟ್ ಮಾಡಿದ್ರೆ ಒಳಗಡೆ ಪ್ರಾಡಕ್ಟ್ ಇರುತ್ತೆ. ಓಪನ್ ನೋಡ್ತಿದ್ದೀರಾ ಅನಿಸುತ್ತೆ. ಇನ್ನು ಮುಂಚೆನೇ ಓಪನ್ ಮಾಡ್ತಿದ್ದೀನಿ. ಓಕೆ, ಸೀರೀಸ್ ಲೈವ್ ಅನ್ಬಾಕ್ಸಿಂಗ್, ನೋ ಎಡಿಟಿಂಗ್, ನಥಿಂಗ್. ಓಕೆ, ಇದನ್ನು ಹಿಂಗೆ ತೆಗೆದ್ರೆ ಸೈಡ್ಗೆ ಹಾಕ್ಬಿಡೋಣ. ಓಕೆ, ಇದ್ರ ಒಳಗಡೆ ಒಂದು ಬಾಕ್ಸ್ ಇದೆ ಗೈಸ್. ಓಕೆ ಫೈನ್. ಇದ್ರ ಒಳಗಡೆ ಇದೆ ಬಾಕ್ಸು. ಆ ಬಾಕ್ಸ್ ಒಳಗಡೆ ಪ್ರಾಡಕ್ಟ್ ಇದೆ. ಫೈನಲ್ ಬಾಕ್ಸ್ ಇಲ್ಲಿದೆ. ಒಂದು ಬಾಕ್ಸು, ಅದ್ರ ಮೇಲೆ ಒಂದು ಲೇಯರು. ಗುಡ್ ಪ್ಯಾಕಿಂಗ್. SL ಸೀರೀಸ್ ಲೈಟು. ಇದಕ್ಕೆ 1 year ವಾರಂಟಿ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಬಜಾಜ್ EMI ನೋ ಕಾಸ್ಟ್.
ರಿಜಿಸ್ಟರ್ ಫಾರ್ ಯುವರ್, ಇದು ರಿಜಿಸ್ಟರ್ ಮಾಡಬೇಕಂತೆ. ಸ್ಕ್ಯಾನ್ ಮಾಡಿ ನಾನು ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತೀನಿ. ಬಿಕಾಸ್ 1 year ವಾರಂಟಿ. ಲೆಟ್ಸ್ ಓಪನ್ ಅಪ್ ಇನ್ ಫ್ರಂಟ್ ಆಫ್ ಯು ಗೈಸ್. ಓಪನ್ ಮಾಡಿದ್ರೆ ಹಿಂಗಿದೆ. ಓಪನ್ ಮಾಡಿದ್ರೆ ಇಲ್ಲೊಂದು ಮ್ಯಾನ್ಯುಲ್ ಕೊಟ್ಟಿದ್ದಾರೆ, ಸೈಡ್ಗೆ ಇರ್ತೀನಿ, ನಮ್ಗೆ ಬೇಕಾಗುತ್ತೆ. ಈ ಪ್ರಾಡಕ್ಟ್ಸ್ನ ಫಸ್ಟ್ ಟೈಮ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಒಂದು ಲೈಟ್, ಓಕೆ, ಲೈಟ್ ಅಂತೀನಿ ನೋಡಿ, ಇದು ಕೇಬಲ್. ಈ ಕೇಬಲ್ನ ನಾವು ಕನೆಕ್ಟ್ ಮಾಡಿ ಲೈಟಿಗೆ ಕನೆಕ್ಟ್ ಮಾಡ್ಕೊಳೋದು. ತುಂಬ ದೊಡ್ಡ ಕೇಬಲ್ ಆಗಿದೆ, ಪವರ್ ಕೇಬಲ್. ಆಮೇಲೆ ದ ಲೈಟ್ ಇಟ್ಸೆಲ್ಫ್. ಓಕೆ, ಇದನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿದ್ದಾಯಿತು. ಓ, ಇಟ್ಸ್ ಎ ಯೂಜ್ ದೊಡ್ಡಮ್ಮ. ಫಿಲಿಮಲ್ಲಿ KGF ಅಲ್ಲಿ ಅನ್ನೋ ಥರ ಇದು ಆ ಥರ ಒಂದು ದೊಡ್ಡ ಲೈಟು. ಆ ಲೈಟಿಗೆ ಇರುವ ಒಂದು ಕಪ್ಪು ಕೊಟ್ಟಿದ್ದಾರೆ. ಇದನ್ನು ಇಟ್ಟು ಲೈಟ್ನ ಮಾತ್ರ ಆಚೆ ತೆಗೆದು ತೋರಿಸ್ತೀನಿ. ಜಸ್ಟ್ ವೆಯ್ಟ್ ಮಾಡಿ. ಲೈಟ್ಸ್ಗೆ ದೊಡ್ಡಮ್ಮ KGF ಮೂವಿದಲ್ಲಿ ಇರ್ತಾರಲ್ಲ ಆ ಥರ. Let's see the ದೊಡ್ಡಮ್ಮ. Whoa, perfect studio light. ಇದು ಕ್ಯಾಪು. ಈ ಕ್ಯಾಪ್ನ ನಾವು ತೆಗಿಬೇಕು ಅನ್ಸುತ್ತೆ. ಹೆಂಗೆ ತೆಗಿಯೋದಂತ ನನಗೆ ಗೊತ್ತಿಲ್ಲ. ಒಳಗಡೆ ಲೈಟ್ ಇದೆ, ಇಲ್ಲ ಇದೇ ಥರ ಇರುತ್ತಾ ಏನು ಅಂತಾನೆ ಅರ್ಥ ಆಗ್ತಾಯಿಲ್ಲ. ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ನೋಡಬೇಕು. ಓಕೆ, ಇಲ್ಲೊಂದು ಲಾಕ್ ಕೊಟ್ಟಿದ್ದಾರೆ, ಅರ್ಥ ಆಯಿತು. ಓಕೆ, ಇಲ್ಲೊಂದು ಲಾಕ್ ಇದೆ ನೋಡಿ. ಈ ಲಾಕ್ನ ಹಿಂಗೆ ಪ್ರೆಸ್ ಮಾಡಿ ಇದನ್ನು ಟ್ವಿಸ್ಟ್ ಮಾಡಿ ತೆಗಿಬೇಕು. ಇದು ಕ್ಯಾಪು. ಇಲ್ಲಿದೆ ನೋಡಿ ಲೈಟು, ಕ್ರೇಜಿ ಬಿಗ್ ಲೈಟ್ ಅಲ್ಲ ಇದು. ಈ ಥರ ಇರುತ್ತೆ. ಇಲ್ಲಿ ಕಂಟ್ರೋಲ್ಸ್ ಎಲ್ಲ ಇದೆ. ಸೊ ಇಲ್ಲಿ ರಿಮೂವ್ ಮಾಡಿ ಈ ನಾಬ್ನ ತಿರ್ಸ್ಕೊಬೋದು. ತಿರ್ಸ್ಕೊಂಡು ಫಿಕ್ಸ್ ಮಾಡಿ ವಿ ಹ್ಯಾವ್ ಅ ಲೈಟ್ ಹಿಯರ್. ಈ ನಾಬ್ನ ಕಂಪ್ಲೀಟಾಗಿ ರೊಟೇಟ್ ಮಾಡಿಬಿಡೋಣ. ಕಂಪ್ಲೀಟಾಗಿ ರಿಮೂವ್ ಮಾಡಿ ಲೈಟಲ್ಲಿ ಕೂರಿಸ್ಬೋದು. ಆರಾಮಾಗಿ ಅದು ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಪೂರ್ತಿ. ಇಷ್ಟೇ ಅನಿಸುತ್ತೆ ಅದು. ಈಗ ಫಿಕ್ಸ್ ಮಾಡೋದು ಅಷ್ಟೇ, ಟೈಟ್ ಮಾಡೋದು. ಟೈಟ್ ಆದರೆ ಈ ಜಾಗನೂ ನಾವು ಟೈಟ್ ಮಾಡಲೇಬೇಕು. ಈಗ ಇಲ್ಲಿ ನಿಮ್ಮ ಮುಂದೆನೇ ನಾನು ಸೆಟಪ್ ಮಾಡ್ತಿದ್ದೀನಿ. ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಬಿಗ್ ವಿಡಿಯೋ. ಚೆಕಪ್ ಮಾಡಿ ಲೈಟು. ಓಕೆ, ಇಲ್ಲಿ ಫಿಕ್ಸ್ ಮಾಡ್ಕೊಬೇಕು, ಇದು ಫಿಕ್ಸ್ ಮಾಡ್ಕೊಬೇಕು. ಒನ್ ಆಫ್ ದ ಬಿಗ್ಗೆಸ್ಟ್ ಲೈಟ್ ಅಂತಲೇ ಹೇಳ್ಬೋದು. ಆ ಲೈಟಿಗೆ ಈ ಒಂದು ಕಪ್ಪು ಕೊಟ್ಟಿದ್ದಾರೆ. ಇದನ್ನು ಇಲ್ಲಿ ಫಿಕ್ಸ್ ಮಾಡೋದು. ಇದಕ್ಕೆ ಒಂದು ನಾಬ್ ಇದೆ ಇಲ್ಲಿ, ಅದನ್ನು ಇಲ್ಲಿ ದ್ಯಾಟ್ಸ್ ಇಟ್. ದಿಸ್ ಇಸ್ ದ ಲೈಟ್. ಆ್ಯಂಡ್ ಪವರ್ ಮಾಡಿ ನೋಡೋಣ. ಪವರ್ ಮಾಡೋಕ್ಕೆ ಮುಂಚೆ ವಿ ಹ್ಯಾವ್ ಸಮಥಿಂಗ್ ಸ್ಪೆಷಲ್. ಈ ಒಂದು ಓಕೆ, ಈ ಒಂದು ಲೈಟ್ ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಯೂಸಿಂಗ್ ಆಲ್ ದಿಸ್. ಗ್ರೇಟ್, ಫೀಲಿಂಗ್ ಗ್ರೇಟ್. ಮತ್ತೆ ಇದನ್ನು ಯೂಸ್ ಮಾಡಿಬಿಟ್ಟು ಬಿಚ್ಚಿ ಇದೇ ಥರ ಇಡಬೇಕು. ಓಕೆ, ಅದೊಂದು ದೊಡ್ಡ ತಲೆನೋವು. ಇಲ್ಲಾಂದರೆ ಆ ಕಡೆ ಸೈಡ್ಗೆ ಇಟ್ಕೊಂಡ್ಬಿಡೋಣ ಅಂತಿದ್ದೀನಿ. ಯಾವಾಗೆಲ್ಲ ವೀಡಿಯೋ ರೆಕಾರ್ಡ್ ಮಾಡಬೇಕು ಅವಾಗ ಮಾಡ್ಕೊಳ್ಬೋದು ಅಂತ. ಇಲ್ಲಾಂದರೆ ಮೇಂಟೈನ್ ಮಾಡೋದಕ್ಕೋಸ್ಕರ. ಈ ಗ್ಯಾಜೆಟ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಅಲ್ವಾ. ಸೊ ಇದನ್ನು ಮೇಂಟೈನ್ ಮಾಡೋದಕ್ಕೆ ಸೊ ವಿ ನೀಡ್ ಟು ಚೆಕ್ ಮಾಡಬೇಕು. ಇದ್ರ ಬಗ್ಗೆ ನಾನು ಇನ್ನೂ ಜಾಸ್ತಿ ಕಲ್ತ್ಕೊಬೇಕು, ಲೈಟ್ಸ್ ಬಗ್ಗೆ ಎಲ್ಲ. ಇವಾಗ ಇಲ್ಲಿ ಫಿಕ್ಸ್ ಮಾಡಿ ಇಲ್ಲಿ ಮುಂಚೆ ಲೈಟ್ ಇದೆ, ಅದಕ್ಕೆ ಹಾಕಿ ನೋಡೋಣ ಎಷ್ಟು ಬ್ರೈಟ್ನೆಸ್ ಬರುತ್ತೆ ಅಂತ. ಲೈಟ್ ಆಫ್ ಮಾಡ್ತೀನಿ. ಪ್ಲಗ್ ಇಲ್ಲಿದೆ, ಆಫ್ ಮಾಡಿದ್ದೀನಿ. ಓಕೆ, ಆನ್ ಕಾಣಿಸ್ತಿದೆ ಅನಿಸುತ್ತೆ. ಹಿಂದ್ಗಡೆ ಈ ಥರ ಇದೆ. ಹಿಂದ್ಗಡೆ ಬಂದುಬಿಟ್ಟು ಚಾನಲ್ಸ್ ಎಲ್ಲ ಇದೆ, ಸೆಟ್ಟಿಂಗ್ಸ್ ಎಲ್ಲ ಇದೆ. ಬಟ್ ಇಂಟೆನ್ಸಿಟಿ ನೋಡಿ, 100% ಇಂಟೆನ್ಸಿಟಿದಲ್ಲಿರುವ ಲೈಟ್ ಇದು. ಸೊ ಹಿಂದ್ಗಡೆ ತೋರಿಸ್ತಾ ಇದ್ದೀನಿ. ಈ ಕಡೆ ತಗೊಂಬಂದರೆ ಸಖತ್ ಬ್ರೈಟ್ ಆಗಿದೆ. ಇದರಲ್ಲಿ ಸೌಂಡು ಏನೋ ಬರ್ತಾ ಇದೆ. ಚಾನಲ್ಸ್ ಕೂಡ ಇದೆ ಇದರಲ್ಲಿ. ಚಾನಲ್ 2A ಅಂತಲ್ಲ. ಬಟ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಜಾಸ್ತಿ ಇದೆ, ಇದನ್ನು ಕಲ್ತ್ಕೊಳೋದಕ್ಕೆ ಜಾಸ್ತಿ ಇದೆ. ಶಾಕ್ ಹೊಡಿತು ಸ್ವಲ್ಪ. ಕಲ್ತ್ಕೊಳಕ್ಕೆ ಜಾಸ್ತಿ ಇದೆ. ಇದ್ರ ಸೈಡಿಗೆ ಇರಲಿ. ಈ ಇಂಟೆನ್ಸಿಟಿ ಇರುತ್ತೆ, ಬಟ್
ಇದ್ರ ಬಗ್ಗೆ ನಾವು ಇನ್ನೂ ಡೀಟೇಲಾಗಿ ಕಲ್ತ್ಕೊಬೇಕು. ಈಗ ಇನ್ನೊಂದು ಸೆಟ್ಟಲ್ಲಿ ನಮಗೆ ಇದಕ್ಕೆ ಬೇಕಾಗಿರುವ ಛತ್ರಿ ವಿಷಯ ಆ ಸೆಟ್ ಇದೆ, ಅದನ್ನು ನಾವು ಅನ್ಬಾಕ್ಸ್ ಮಾಡೋಣ. ನಮ್ದೆಲ್ಲ ಯಾವಾಗಲೂ ರಫ್ ಅನ್ಬಾಕ್ಸಿಂಗ್ ಇರುತ್ತೆ. ಅಷ್ಟೇ, ಇದು ಈ ಥರ ಕೊಟ್ಟಿದ್ದಾರೆ. ಲೆಟ್ಸ್ ಓಪನ್ ಅಪ್ ದಿಸ್. ಡಾಕ್ಟರ್ ಪ್ರೊಡಕ್ಷನ್ ಕಾಸ್ಟ್ ಮಾತ್ರ ತುಂಬಾ ಇನ್ಕ್ರೀಸ್ ಆಗ್ತಿದೆ ನನಗೆ. ಬಟ್ ಇಟ್ಸ್ ವರ್ತ್. ಸಿ ದ ಸೇಮ್ ಕಂಪನಿಯಿಂದ ಗಾಡಾಕ್ಸ್ ಅವ್ರ ಹತ್ರದಿಂದ. ಇದು ಛತ್ರಿ ಏನಕ್ಕೆ ಅಂತ ಕೇಳಿದ್ರೆ, ಈ ಲೈಟು ತುಂಬ ಹೈ ಇಂಟೆನ್ಸಿಟಿಯಾಗಿ ಬರುತ್ತೆ, ಅದನ್ನು ಡಿಮ್ ಮಾಡೋದಕ್ಕೋಸ್ಕರ ಈ ಛತ್ರಿ ನೋಡಿ. ಇದೆ ಆ ಛತ್ರಿ, ಇದು ಬಾಕ್ಸು. ಇದ್ರ ಜೊತೆಗೆ ಏನೇನೋ ಕೊಟ್ಟಿದ್ದಾರೆ ನೋಡಿ. ಕ್ಲಾತ್ ಕೊಟ್ಟಿದ್ದಾರೆ, ಡಿಫ್ರೆಂಟ್ ಕ್ಲಾತು. ಇದೆ ಛತ್ರಿ. ಓಕೆನಾ, ಇದನ್ನು ನಾನು ಸೆಟಪ್ ಮಾಡಬೇಕು ಆ್ಯಕ್ಚುಲಿ. ಥರ ಇಟ್ಟು ಇದು ಏನೇನೋ ಇದೆ, ಬಟ್ ಇಟ್ ಟೇಕ್ ಸಮ್ ಟೈಮ್ ಟು ಲರ್ನ್ ಆ್ಯಂಡ್ ಸೆಟಪ್ ಮಾಡೋದಕ್ಕೆ. ಅದೆಲ್ಲ ಮಾಡಿಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಓಕೆ, ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಸೊ ಈ ಛತ್ರಿನ ಸೆಟಪ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಡೆಫಿನೆಟ್ಲಿ. ಇದನ್ನು ಬಿಚ್ಚಿಬಿಟ್ಟೆ ಛತ್ರಿ ಸೆಟಪ್ ಮಾಡಬೇಕು. ಓಕೆ, ನಾನು ಅದನ್ನ ಕಲ್ತ್ಕೊಂಡು ಛತ್ರಿನ ಸೆಟಪ್ ಮಾಡಿಬಿಟ್ಟು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಆಫ್ಟರ್ ಸೋ ಮೆನಿ ಟ್ರಯಲ್ ಆ್ಯಂಡ್ ಎರರ್, ಸೊ ನನಗಿಲ್ಲಿ ಅರ್ಥ ಆಯಿತು. ಸೊ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಥರ ಇದನ್ನು ಸೆಟಪ್ ಅನ್ನೋದನ್ನು ಮಾಡ್ತಾಯಿದ್ದೀನಿ. ಸೊ ಅದೊಂದು ಛತ್ರಿ ಥರ ಇದೆ. ಸೊ ನಿಮಗೆ ಒಂದು ಬೆಸ್ಟ್ ಆ್ಯಂಗಲ್ ಕೊಡೋದಕ್ಕೆ ನನ್ನ ಒಂದು ಪ್ರಯತ್ನ. 1 by 1 ಆಗಿ ನಾವು ಮಾಡೋಣ ಇದನ್ನು ಜೊತೆಗೆ. ಓಕೆ, ಸೊ ಇಲ್ಲಿದೆ. ಈಗ ಪ್ರಾಡಕ್ಟ್ ಏನು ಅಂದರೆ, ಪ್ರಾಡಕ್ಟ್ ಈ ಥರ ಇದೆಯಲ್ಲ, ಸೊ ಈ ಥರ ಇದೆ. ಇದ್ರೊಳಗಡೆ ಛತ್ರಿ ಇದೆ. ಇದ್ರೊಳಗಡೆ ನೀವು ಇಲ್ಲಿ ನೋಡಿದ್ರೆ ಇಲ್ಲೆಲ್ಲ ನಾಬ್ಸ್ ಇದೆ, ಒಂದೊಂದಾಗಿ. ಇಲ್ಲೊಂದಿದೆ, ಇಲ್ಲೊಂದು ಮೂರಿಗೆ ನಾನು ಹಾಕಿದ್ದೀನಿ. ಸೊ ಅದೇ ಥರ ಎಲ್ಲದಕ್ಕೂ ಹಾಕಿ ನಾನು ಓಪನ್ ಅಪ್ ಮಾಡಿ ತೋರಿಸ್ತೀನಿ. ಈಗ ಫಿಕ್ಸ್ ಮಾಡಿದ್ದಾಯಿತು. ಈಗ ಇದನ್ನು ಕಂಫರ್ಟಬಲ್ ಆಗಿ ಇದ್ರೊಳಗಡೆ ಫಿಕ್ಸ್ ಮಾಡಬೇಕು. ಇದು ಮಾಡಿಬಿಟ್ರೆ ನನ್ನ ಕೆಲಸ ಅರ್ಧ ಮುಗೀತು ಅಂತಲೇ ಅರ್ಥ. ಓಕೆ, ಈಗ ಛತ್ರಿನ ಓಪನ್ ಮಾಡೋದಷ್ಟೇ ಬಾಕಿ. ಓಕೆನಾ, ಛತ್ರಿನ ಓಪನ್ ಮಾಡಿದ್ದಾಯಿತು. ಇದು ಕರೆಕ್ಟಾಗಿ ಕೂರಿಸ್ಬೇಕು. ಇದು ಯಾಕೆ ಹಿಂಗಾಯ್ತು ಅಂತ ಗೊತ್ತಿಲ್ಲ. ಇನ್ನೂ ಕೆಲಸ ಇದೆ ಅನಿಸುತ್ತೆ. ಜಸ್ಟ್ ಎ ಸೆಕೆಂಡ್. ಇದು ಇನ್ನೂ ಇದಕ್ಕೆ ಸೆಟ್ ಆಗಿಲ್ಲ, ಬಟ್ ಆಲ್ಮೋಸ್ಟ್ ಡನ್. ನನ್ನ ಬೇಸ್ನ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊತೀನಿ, ಯಾಕೆಂದರೆ ಇದು ಓಪನ್ ಅಪ್ ಆಗಿಬಿಡಬಾರ್ದು ಅದಕ್ಕೆ. ಓಕೆ, ಬೆವರೇ ಬಂದ್ಬಿಡ್ತು. ಓಕೆ, ಫೈನಲಿ ವಿ ಹ್ಯಾವ್ ಸೆಟ್ ಅಪ್ ದಿಸ್ ಗಾಡಾಕ್ಸ್ ಬಾಕ್ಸ್. ಓಕೆನಾ, ಒಂದು ರೇಂಜಿಗೆ ಓಕೆ ಆಗಿದೆ. ಅದು ಫೈನ್, ಕೂಲ್ ಅಲ್ವಾ? ಈಗ ಇದು ಫಸ್ಟ್ ಡಿಫ್ಯೂಸರ್ ಅದಕ್ಕಿರೋದು. ಸೊ ಅದನ್ನು ಏನು ಮಾಡಬೇಕು ಅಂದರೆ, ಈ ಥರ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಹೊರಗಡೆ ಹೋಗಿ ಇದನ್ನು ಇಲ್ಲಿರೋ ಇದಕ್ಕೆ ಪ್ಲೇಸ್ ಮಾಡಬೇಕು. ಈ ಥರ, ಯಾಕಂದರೆ ಇದು ಸಾಫ್ಟ್ ಬಾಕ್ಸ್ ಅಲ್ವಾ, ದಿಸ್ ಶುಡ್ ಬಿ ಎ ಸಾಫ್ಟ್, ಲೈಟ್ ಸಾಫ್ಟ್ ಆಗಿರಬೇಕು. ದಟ್ಸ್ ವೈ they have given this things.
ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ಇದು ಫಸ್ಟ್ ಡಿಫ್ಯೂಸರ್. ಸೆಕೆಂಡ್ ಡಿಫ್ಯೂಸರ್ ಇಲ್ಲಿದೆ, ವೈಟ್ ಕಲರ್. ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ಕಂಪ್ಲೀಟೆಡ್. ಇದನ್ನು ಓಪನ್ ಮಾಡಬೇಕು. ಇದನ್ನು ಓಪನ್ ಮಾಡಿ ಯು ಹ್ಯಾವ್ ಇಟ್ ಹಿಯರ್. ಈ ಥರ ಕ್ಲೀನಾಗಿ ಪೇಸ್ಟ್ ಮಾಡಿಕೊಂಡು ಗೋ ಅರೌಂಡ್ ಆ ಜಾಗದಲ್ಲಿ ಮಾತ್ರ. ಲೈಟ್ ಎಲ್ಲೂ ಲೀಕ್ ಆಗ್ದಿರ ಯು ಶುಡ್ ಪೇಸ್ಟ್ ಇಟ್. ಓಕೆ, ಇಲ್ಲಿ ಹೇಳ್ತೀನಿ. ಫೈನಲಿ ನಮ್ಮ ಸಾಫ್ಟ್ ಬಾಕ್ಸ್ ರೆಡಿ. ಒಂದು ಮಟ್ಟಕ್ಕೆ ಇದು ರೆಡಿ ಆಗಿದೆ. ಆಮೇಲೆ ಲಾಸ್ಟ್ ಫೈನಲ್ ಟಚ್, ಇಟ್ಸ್ ಅನ್ ಹನಿಕೋಮ್ ನಾನು ಅಂಟಿಬಿಟ್ರೆ ಸ್ಟ್ಯಾಂಡರ್ಡ್ ಆದ ಸಾಫ್ಟ್ ಬಾಕ್ಸ್ ರೆಡಿ ಇದೆ. ಹನಿಕೋಮ್ ಅಂತಾರೆ. ಇದು ಇನ್ನೂ ಸ್ವಲ್ಪ ಸಖತ್ತಾಗಿ ಡಿಫ್ಯೂಸ್ ಆಗುತ್ತೆ ಲೈಟು. ಸೊ ಹನಿಕೋಮ್, ಲೆಟ್ಸ್ ಸ್ಟಿಕ್ ಇಟ್. ಇದೆಲ್ಲ ಇಲ್ಲಿಂದ ಏನು ಬೇಜಾರಂದರೆ ಇದು ಇವಾಗ ದೊಡ್ಡ ಸ್ಪೇಸು. ಇಷ್ಟು ಸ್ಪೇಸು ನಾನು ಎಲ್ಲಿ ಇದನ್ನು ಹೇಳೋದು. ಇದೆಲ್ಲ ತಗೊಂಡ್ಮೇಲೆ ವಿ ನೀಡ್ ಟು ಮೇಕ್ ಸಮಥಿಂಗ್ ಬಿಗ್ ಅದ. Guys, this is our soft box. So finally ready ಆಗಿತ್ತು. Let's
fire it up. Okay guys, it's finally ready. Light ನೋಡಿ, light quality ಹೆಂಗಿದೆ ಅಂತ. So this is what the hugest light ever ನಾನು ಇಲ್ಲಿವರೆಗೂ ಕನ್ಸಿಡರ್ ಮಾಡಿರೋದ್ರಲ್ಲಿ. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಒನ್. ಸೊ ಸೆಟಪ್ ಮಾಡಿದ್ದೀನಿ, ಡಿಫ್ಯೂಸ್ ಮಾಡಿದ್ದೀನಿ. ಹಿಂದ್ಗಡೆಯಿಂದ ಒಂದು ಲೈಟ್ ಇದೆ, ಮುಂದ್ಗಡೆಯಿಂದ ಒಂದು ಲೈಟ್ ಇದೆ. ಇದು ಬಿಟ್ಟು ಹಿಂದ್ಗಡೆ ಅಡ್ಜಸ್ಟ್ಮೆಂಟ್ಸ್ ಇದೆ. ನಾನು ಇದು 100% ಇಂಟೆನ್ಸಿಟಿ ಚಾನಲ್ 2ದಲ್ಲಿದೆ. ಚಾನಲ್ 2A ಅದು ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಏನೇನೋ ಇದೆ, ಅದೆಲ್ಲ ಮಾಡಬೇಕು. ಬಟ್ ಯು ಕ್ಯಾನ್ ಸಿ ಅಲ್ಲ ದ ಡಿಫ್ರೆನ್ಸ್. ಹಂಗೆ ರೀ, ನಾನು ವಿಡಿಯೋ ಮಾಡುವಾಗ ಹೆಂಗಿರುತ್ತೆ ಅನ್ನೋದನ್ನ ನಿಮಗೆ ಪ್ರೆಸೆಂಟಾಗಿ ತೋರಿಸ್ತೀನಿ. ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಹೌ ಇಟ್ ಲುಕ್ಸ್. ವಾವ್, ಎಷ್ಟು ಕ್ಲಿಯರ್ ಆಗಿದೆ ನೋಡಿ ನನ್ನ ಫೇಸ್. ಈಗ ಇದು ಕೀ ಲೈಟ್, ಇದರಿಂದ ಒಂದು ಲೈಟ್ ಬರ್ತಿದೆಯಾ, ಈಗ ನನ್ನ ಫೇಸ್ ಹೆಂಗೆ ಕಾಣಿಸ್ತಿದೆ. ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಲೈಟಿಂಗ್. ಸೊ ಅಲ್ಲಿ ಕೀ ಲೈಟ್ ಇರುತ್ತೆ. ಸೊ ಈ ಲೈಟು ಆಫಲ್ಲಿರುತ್ತೆ. ಈ ಥರ ಮಾತಾಡ್ತಿರ್ತೀನಿ. ಇಲ್ಲೊಂದು ಶ್ಯಾಡೋ ಬರ್ತಿದೆಯಲ್ಲ, ಇದು ಕೀ ಲೈಟು. ಕೀ ಲೈಟ್ ಈ ಕಡೆಯಿಂದ, ಫಿಲ್ ಲೈಟ್ ಈ ಕಡೆ ಬರುತ್ತೆ, ಅದು ಆಫ್ ಆಯಿತು. ಸಿನ್ಸ್ ಇಲ್ಲಿ ಸ್ವಲ್ಪ ಕನೆಕ್ಷನ್ ಪ್ರಾಬ್ಲಮ್. ಕೀ ಲೈಟು, ಫಿಲ್ ಲೈಟಿಗೆ ಇಲ್ಲೊಂದು ಫಿಲ್ ಲೈಟ್ ಕೊಡ್ತೀನಿ. ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಲೈಟ್ ಇದ್ದರೆ ಬೆಸ್ಟು. ಓಕೆ ನೋಡಿ, ನನ್ನ ಫೇಸೇ ಹತ್ರ ಕಾಣಿಸ್ತಾ ಇಲ್ಲಿ ನೋಡಿ. ಇಲ್ಲಿಂದ ಇದು ಬರ್ತಿರೋದ್ರಿಂದ ಈ ಕಡೆ ಒಂದು ಶ್ಯಾಡೋ ಕ್ರಿಯೇಟ್ ಆಗ್ತಿದೆಯಲ್ಲ. ಸೊ ಆ ಶ್ಯಾಡೋನ ಕಿಲ್ ಮಾಡೋದಕ್ಕೆ ಇದನ್ನ ಹಿಂದ್ಗಡೆಗೆ ಇಟ್ಕೊತೀನಿ. ಈ ಥರ ಅದು ಬ್ಯಾಕ್ಗ್ರೌಂಡಲ್ಲಿರುತ್ತೆ. ಓಕೆ, ಇಲ್ಲಿ ಈಗ ಒಂದು ಶ್ಯಾಡೋ ಬ್ಲ್ಯಾಕ್ ಕಲರ್ ಕಾಣಿಸ್ತಿದೆಯಲ್ಲ, ಇದನ್ನು ಕಿಲ್ ಮಾಡೋದಕ್ಕೆ ಇಲ್ಲಿ ರಿಫ್ಲೆಕ್ಟರ್ಸ್ ಇಡ್ತೀನಿ. ಇಲ್ಲೊಂದು ರಿಫ್ಲೆಕ್ಟರ್ ಇಟ್ಟರೆ ಈ ಲೈಟ್ ಇಲ್ಲಿ ಬಿದ್ದು ಆ ಲೈಟ್ ನನ್ನ ಮೇಲೆ ಬರುವಾಗ ಸಖತ್ ಕ್ಲಾರಿಟಿ ಇರುತ್ತೆ. ಓಕೆ, ಇನ್ನೂ ಬೇಕು ಅಂದರೆ ಇನ್ನೊಂದು ಲೈಟ್ ಈ ಕಡೆ ಇಟ್ಟು ಈ ಲೆವೆಲ್ಗೆ ಇದನ್ನು ಅಡ್ಜಸ್ಟ್ ಮಾಡಿದ್ರೆ ಬೆಸ್ಟ್ ಆಗಿರುತ್ತೆ. ನೀವು ಶಾರ್ಟ್ಸಲ್ಲಿ ನೋಡ್ತೀರಾ. ಸೊ ಈ ಲೈಟ್ ಸೆಟಪ್ಸ್ ಎಲ್ಲ ಇನ್ನೂ ಹೆಂಗೆ RBG ಲೈಟ್ಸ್ ಎಲ್ಲ ಇನ್ನೊಂದು ತಗೊಳೋಣ ಅಂತಿದ್ದೀನಿ. ದಟ್ ಈಸ್ ದ ನೆಕ್ಸ್ಟ್ ಆಪ್ಷನ್. That's it for this video. See you in the next one.